ಆರ್ ಸಿ ಬಿಯ ಬ್ಯಾಟಿಂಗ್ ಕೋಚ್ ಮೆಂಟರ್ ಡಿ ಕೆ ಅವರು 2027 ODI ವರ್ಲ್ಡ್ ಕಪ್ಗೆ ತಮ್ಮ ಟೀಮ್ ಬೆಸ್ಟ್ 15 ಈಗ ಆಯ್ಕೆ ಮಾಡಿದ್ದಾರೆ, ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ಹಾಗಾದರೆ ಡಿ ಕೆ ಅವರ ಒಂದು ಟೀಮಲ್ಲಿ ಯಾರ್ಯಾರಿದ್ದಾರೆ, ಒಬ್ಬ ಭಾಳ ಆಶ್ಚರ್ಯ ಪಡುವಂಥ ಪ್ಲೇಯರ್ನ ಅವರು ಡ್ರಾಪ್ ಮಾಡಿದ್ದಾರೆ 15ಇಂದ, ಹಾಗೆ ಮತ್ತೊಬ್ಬರು ಒಬ್ಬ ಬಿಗ್ ಪ್ಲೇಯರನ್ನು ಡ್ರಾಪ್ ಮಾಡಿದ್ದಾರೆ. ಸೊ ನನಗಿದೆರಡು ಪ್ರಶ್ನೆ ಅಂತ ಅನ್ನಿಸ್ತು, ಜೊತೆಗೆ ಒಂದು ಅಚ್ಚರಿ ಆಯ್ಕೆ ಒಳಗೆ ಬಂದಿದೆ. ಯಾರು ಏನು, ಬನ್ನಿ ಲೆಟ್ಸ್ ಗೆಟ್ ಇನ್ ಟು ದ ಡಿ ಕೆ 15 ಯಾರ್ಯಾರಿದ್ದಾರೆ ಅಂತ. ಸೊ ಫಸ್ಟಿಗೆ ಆಬ್ವಿಯಸ್ಲಿ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರ ಟೀಮಲ್ಲಿದ್ದಾರೆ. ಇಬ್ಬರು ಲೆಜೆಂಡ್ಗಳು, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ನೋ ಚಾನ್ಸ್ ಅವ್ರನ್ನ ಬಿಡೋದಕ್ಕೆ, ಇಬ್ಬರು ಕೂಡ ಟೀಮಲ್ಲಿದ್ದಾರೆ. ಹಾಗೆ ಶ್ರೇಯಸ್ ಅಯ್ಯರ್ ವೈಸ್ ಕ್ಯಾಪ್ಟನ್, ಸೊ ಅವರು ಕೂಡ ಇದ್ದಾರೆ ಮಿಡ್ಲ್ ಆರ್ಡ್ರಲ್ಲಿ. ನಮ್ಮ ಕನ್ನಡಿಗ KL ರಾಹುಲ್ ವಿಕೆಟ್ ಕೀಪರ್ ಆಗಿ ಅವರ ಫಸ್ಟ್ ಚಾಯ್ಸ್ KL ರಾಹುಲ್ನ. ಸೊ ಇದು ಟಾಪ್ 5 ಕ್ರೀಮ್ ಲೇಯರ್ ಹೇಳ್ತೀವಲ್ಲ, ಗಿಲ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್. ಸೊ ಅವರೆಲ್ಲರೂ ಕೂಡ ಇದ್ದಾರೆ, 5 ಜನ ಕೂಡ ಪಂಚ ಪಾಂಡವರು. ಸೊ ಇನ್ನೊಂದು ಕಡೆ ಹಾರ್ದಿಕ್ ಪಾಂಡ್ಯ ಬೇಕೇ ಬೇಕು, ಆ 6 ಕಂಪ್ಲೀಟ್ ಆಗಬೇಕು, ಟಾಪ್ 6 ಅಂತಂದರೆ ಹಾರ್ದಿಕ್ ಪಾಂಡ್ಯ ಬಂದ್ರೇ ಸೂಪರ್ಬ್ ಅದು. ಸೊ ಒಂಥರ ಈ ಕೇಕ್ ಮೇಲೆ ಚೆರಿ ಇದ್ದಾಗೆ ಹಾರ್ದಿಕ್ ಪಾಂಡ್ಯ ಬಂದರೆ. ಸೊ ಅದಾದಮೇಲೆ ಟ್ವಿಸ್ಟ್ಗಳು ಸ್ಟಾರ್ಟ್ ಆಗುತ್ತೆ. ಸ್ಪಿನ್ನರ್ಸ್ ಯಾರು ಇಬ್ಬರನ್ನವ್ರು ಆಯ್ಕೆ ಮಾಡಿದ್ದಾರೆ ಅಂತಂದರೆ ಕುಲ್ದೀಪ್ ಯಾದವ್ ಹಾಗೆ ಅಕ್ಷರ್ ಪಟೇಲ್. ಸೊ ಅಕ್ಷರ್ ಪಟೇಲ್ ಆಬ್ವಿಯಸ್ಲಿ ನಿಮ್ಗೊಂದು ಬ್ಯಾಟಿಂಗ್ ಎಕ್ಸ್ಟ್ರಾ ಒಂದು ಆಪ್ಷನನ್ನು ಕೊಡುತ್ತೆ. ಅಕ್ಷರ್ ಪಟೇಲ್ ಬಂದರೆ ನಿಮಗೆ ಹಾರ್ದಿಕ್ ಪಾಂಡ್ಯ ಆದಮೇಲೆ ನಂಬರ್ 7 ಕೂಡ ಅವ್ರನ್ನ ಆಡಿಸ್ಬೋದು. ಕುಲ್ದೀಪ್ ಯಾದವ್ ಲೀಡ್ ಸ್ಪಿನ್ನ, ಇಂಥ ಒಂದು ದೊಡ್ಡ ICC ಟೂರ್ನಮೆಂಟಲ್ಲಿ ಇಂಥ ಒಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಬೇಕಾಗುತ್ತೆ. ಅವ್ರದ್ದು ಒನ್ ಡೇ ರೆಕಾರ್ಡ್ ಕೂಡ ಫೆಂಟ್ಯಾಬುಲಸ್ ಆಗಿದೆ. ಅದಾದಮೇಲೆ ಪೇಸರ್ಸ್ ಎಷ್ಟು ಜನ ಆಯ್ಕೆ ಮಾಡಿದ್ದಾರೆ ಅಂತಂದರೆ 1, 2, 3, 4 ಜನ ಪೇಸರ್ಸ್ ಇದ್ದಾರೆ. ಸೌತ್ ಆಫ್ರಿಕನ್ ಕಂಡೀಷನ್ಸಲ್ಲಿ ಬೇಕಾಗುತ್ತೆ, ಎಕ್ಸ್ಟ್ರಾ ಬೌನ್ಸ್ ಇರುತ್ತೆ. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಸಿಂಬಾಬ್ವೆಲಿ ಹೇಗೆ ಬೌಲಿಂಗ್ ಮೊನ್ನೆ ಬಿತ್ತು ಅಂತ ನೀವು ನೋಡಿದ್ದೀರಾ. ಸೊ ಆ ಕಾರಣಕ್ಕೆ ಒಂದಷ್ಟು ವೇರಿಯೇಷನ್ಸ್ ಬೇಕಾಗುತ್ತೆ, ಸ್ವಿಂಗ್ ಕೂಡ ಚೆನ್ನಾಗುತ್ತೆ ಸೌತ್ ಆಫ್ರಿಕಾದಲ್ಲಿ. ಸೊ ಆ ಕಾರಣಕ್ಕೆ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಮೊಹಮ್ಮದ್ ಶಮಿ, ಇದೊಂದು ಒಳಗಡೆ ಬಂದಿರುವಂಥ ಹೆಸರು. ಹಾಗೆಯೇ 4ನೇ ಪೇಸರ್ ಬಂದು ಭುವನೇಶ್ವರ್ ಕುಮಾರ್, ದ ಸ್ವಿಂಗ್ ಕಿಂಗ್. ಸೊ ಅವರ ಹೆಸರನ್ನು RCBಯ ಮೆಂಟರ್ ಬ್ಯಾಟಿಂಗ್ ಕೋಚ್, ಇದನ್ನು RCB ಬ್ಯಾಟಿಂಗ್ ಕೋಚ್ ಆಗಿ ಮೆಂಟ್ರಾಗಿ ಅವ್ರು ಮಾಡಿಲ್ಲ ಅಂತ ಅನ್ಕೋತೀನಿ ಆ ಒಂದು ಆಯ್ಕೆನ. ಯಾಕಂದರೆ ಅದು ಆಬ್ವಿಯಸ್, ತುಂಬ ಜನ ಬಯಸ್ತಾ ಇರೋದು, ಮೆಜಾರಿಟಿ ಜನ ಅದನ್ನು ಬಯಸ್ತಾ ಇದ್ದಾರೆ. ಸೊ ಭುವನೇಶ್ವರ್ ಕುಮಾರ್ ಅವರ 4ನೇ ಪೇಸರ್, ಅಂದರೆ ಅವರ 4 ಪೇಸರಲ್ಲಿ ಅವರೊಬ್ಬರಿದ್ದಾರೆ. ಇನ್ನು ಬ್ಯಾಕಪ್ ಪ್ಲೇಯರ್ಗಳು ಯಾರು ಅಂತಂದರೆ ಓಪನರ್ಸ್ಗೆ ಬ್ಯಾಕಪ್ ಆಗಿ ಯಶಸ್ವಿ ಜೈಸ್ವಾಲ್ ಇದ್ದಾರೆ, ನಿತೀಶ್ ಕುಮಾರ್ ರೆಡ್ಡಿ ಹಾರ್ದಿಕ್ ಪಾಂಡ್ಯಗೆ ಬ್ಯಾಕಪ್ ಆಗಿ ಆಲ್ರೌಂಡರ್ ಆಗಿ ಟೀಮಲ್ಲಿದ್ದಾರೆ. ಸೊ 15 ಲುಕ್ಸ್ ಗುಡ್. ಸೊ ಇದೀ 15 ನೋಡಿದ್ರೆ ಗಿಲ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಹಾಗೆ ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಮೊಹಮ್ಮದ್ ಶಮಿ, ಹಾಗೆ ಯಶಸ್ವಿ ಜೈಸ್ವಾಲ್, ಭುವನೇಶ್ವರ್ ಕುಮಾರ್, ನಿತೀಶ್ ಕುಮಾರ್ ರೆಡ್ಡಿ, ಏಷನ್ ಕಿಶನ್ ಇದ್ದಾರೆ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ KL ರಾಹುಲ್ಗೆ. ಸೊ ಅವ್ರ ಒಳಗಡೆ 11 ಬರ್ಬೋದು. ಸೊ ಇದು ಈಗ ಅವರ ಟೀಮ್ 15. ಸೊ ಇದನ್ನು ನೋಡಿದಾಗ ನಿಮಗೆ ಮೇಜರ್ ಮಿಸ್ ಅನಿಸಿದ್ದು ಯಾರು, ನೀವು ಕಮೆಂಟ್ ಮಾಡಿ. ಸೊ ಫಸ್ಟಿಗೆ ಇಷ್ಟು ನೀವು ವಿಡಿಯೋ ನೋಡುವಾಗಲೇ ಕಮೆಂಟ್ ಮಾಡಿ ನೋಡೋಣ. ಸೊ ನಾನು ಆಮೇಲೆ ನನ್ನ ಒಂದು ಆಶ್ಚರ್ಯಗಳು ಏನು ಅಂತ ಹೇಳ್ತೀನಿ. ಸೊ ನನಗೆ ಇದನ್ನು ನೋಡಿದಾಗ ಓವರಾಲ್ ಚೆನ್ನಾಗಿದೆ, ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲೂ ಕೂಡ ನೀಟಾಗಿದೆ, ಆಲ್ರೌಂಡರ್ಸ್ ಚೆನ್ನಾಗಿದ್ದಾರೆ, ಸ್ಪಿನ್ನರ್ಸ್ ಕೂಡ ಚೆನ್ನಾಗಿದ್ದಾರೆ, ಎಕ್ಸ್ಪೀರಿಯನ್ಸ್ಡ್ ಪೇಸ್ ಅಟ್ಯಾಕ್ ಇದೆ, ಶಮಿ, ಸಿರಾಜ್, ಅವ್ರ ಜೊತೆಗೆ ಭುವನೇಶ್ವರ್, ಬುಮ್ರಾ, ಇದಕ್ಕಿಂತ ಬೇಕಾ 4 ಜನ ಘಟಾನುಘಟಿಗಳಿದ್ದಾರೆ. ಬಟ್ ನನಗೆ ಇಲ್ಲಿ ಮಿಸ್ ಆದಂಥ ಹೆಸರು, ಈಗ ರೆಗ್ಯುಲರ್ ಟೀಮಿಂದ ಮಿಸ್ ಆಗಿರೋದು ಅಂತ ನನಗನ್ಸಿದ್ದು ಹರ್ಷಿತ್ ರಾಣಾ. ಸೊ ಹರ್ಷಿತ್ ರಾಣಾಗೆ ಗೌತಮ್ ಗಂಭೀರ್ಗೆ ಫೇವ್ರೇಟ್ ಅವರು. ಸೊ ಹಾಗಾಗಿ ಹರ್ಷಿತ್ ರಾಣಾ ಅವ್ರನ್ನ ಬಿಟ್ಟಿದ್ದಾರೆ. ಡಿ ಕೆ ಸೊ ದಿನೇಶ್ ಕಾರ್ತಿಕ್, ಡಿ ಕೆ ಶಿವಕುಮಾರ್ ಅಂತಿದ್ದೀನಿ. ಸೊ ಡಿ ಕೆ ಅವರ ಈ ಟೀಮಲ್ಲಿ ಹರ್ಷಿತ್ ರಾಣಾ ಇಲ್ಲ. ಹರ್ಷಿತ್ ರಾಣಾ ಇದ್ರೆ ಏನು ಪ್ಲಸ್ ಆಗುತ್ತೆ ಅಂತಂದರೆ, ಅವರು ಒಂದು ಎಕ್ಸ್ಟ್ರಾ ಬ್ಯಾಟಿಂಗ್ ಆಪ್ಷನ್ ಕೊಡ್ತಾರೆ 8ನೇ ಪ್ಲೇಸಲ್ಲಿ. ಅಕ್ಷರ್ ಪಟೇಲ್ನ 7 ಆಡಿಸಿದ್ರೆ 8ರಲ್ಲಿ ಹರ್ಷಿತ್ ರಾಣಾನ ತರ್ಬೋದು ನೀವು. ಸೊ ಒಂದು ಎಕ್ಸ್ಟ್ರಾ ಬ್ಯಾಟಿಂಗ್ ಸಿಗುತ್ತೆ. ಆಮೇಲೆ ಬೇಕಾದ್ರೆ 3 ಜನ ಪೇಸರ್ಸ್ ಹೋಗ್ತೀರಾ ಏನು ಅಂತ ನೀವು ಪ್ಲ್ಯಾನ್ ಮಾಡ್ಕೋಬೋದು, ಕಂಡೀಷನ್ಸ್ ನೋಡಿಕೊಂಡು. ಆ ಒಂದು ಬ್ಯಾಟಿಂಗ್ ಡೆಪ್ತ್ ಸಿಗುತ್ತೆ. ನಾವು ಇಷ್ಟು ದಿನ ಹರ್ಷಿತ್ ರಾಣಾ ಇದ್ದಾರೆ ಅಂತ ನಾವು ಟ್ರಾಲ್ ಮಾಡ್ತಾ ಇದ್ವಿ, ತಮಾಷೆ ಮಾಡ್ತಾ ಇದ್ವಿ. ಬಟ್ ಎಲ್ಲೊಂದು ಕಡೆ ಕುಲ್ದೀಪ್ ಯಾದವ್ನ ಒಳಗೆ ತರಬೇಕು ಅಂತಂದರೆ ನೀವು ಅಲ್ಲಿ ಆಡಿಸ್ಬೇಕಾಗತ್ತೆ ಹರ್ಷಿತ್ ರಾಣಾನ. ನಂಬರ್ 7 ಕೂಡ ಆಡ್ಬೋದು ಅವರು. ಕುಲ್ದೀಪ್ನ ಏನಾದರೂ ಒಂದು ಮ್ಯಾಚಲ್ಲಿ ನೀವು ಒಳಗೆ ತರಬೇಕು, ಅಕ್ಷರು ಬೇಕು, ಕುಲ್ದೀಪು ಬೇಕು ಅಂತಂದರೆ ಬ್ಯಾಟಿಂಗ್ ಮಾಡುವಂಥ ಬೌಲರ್ ಬೇಕು. ಸೊ ಅಂಥ ಒಂದು ಆಪ್ಷನ್ ಇದು. ಭುವನೇಶ್ವರ್ ಕುಮಾರ್ ಅವ್ರನ್ನೂ ಕೂಡ ನೀವು ಬ್ಯಾಟಿಂಗ್ಗೆ ಯೂಸ್ ಮಾಡ್ಕೊಳ್ಬೋದು ಹರ್ಷಿತ್ ರಾಣಾ ಆದಮೇಲೆ ಈ ಟೀಮ್ ಪ್ರಕಾರ. 2ನೇ ಮಿಸ್ ಯಾವುದು ಅಂತ ನೀವು ಕೇಳಿದ್ರೆ, ನನಗನ್ಸಿದ್ದು ರವೀಂದ್ರ ಜಡೇಜಾ ಇಸ್ ಅ ಬಿಗ್ ಮಿಸ್. ರವೀಂದ್ರ ಜಡೇಜಾ ಅವ್ರ ಟೀಮಲ್ಲಿ ಇರಬೇಕು, ಅವ್ರ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಸೊ ಇಂಥ ಒಂದು ದೊಡ್ಡ ಟೂರ್ನಮೆಂಟಲ್ಲಿ ಜಡೇಜಾ ಅವ್ರನ್ನ ಆಲ್ರೆಡಿ ಈಗ ಸ್ವಲ್ಪ ಇನ್ನಡ್ ಔಟ್ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಟೀಮಿಗೆ ಒಳಗಡೆ ತೊಗೊಂಡಿದ್ದಾರೆ ಈಗ ರೀಸೆಂಟಾಗಿ. ಮತ್ತು ಅವ್ರು ಹೊರಗಡೆ ಹೋಗುವಂಥ ಚಾನ್ಸಸ್ ಕೂಡ ಇದೆ. ಶ್ರೀಲಂಕಾ ಟೆಸ್ಟ್ ಮ್ಯಾಚಿಗೆ ಅವ್ರು ಬಂದಿದ್ದಾರೆ ಈಗ ಟೆಸ್ಟ್ ಸೀರೀಸ್ಗೆ. ಆದರೆ ಮತ್ತೆ ವೆಸ್ಟ್ ಇಂಡೀಸ್ ಒಡಿಯಾಗಿ ಇರ್ತಾರಾ ಅನ್ನೋದು ಇನ್ನೂ ಪ್ರಶ್ನೆ ಆಗಿ ಉಳ್ಕೊಂಡಿದೆ. ಸೊ ರವೀಂದ್ರ ಜಡೇಜಾ ಡಿ ಕೆ ಅವರ ಟೀಮಲ್ಲಿ ಮಿಸ್ ಆಗಿದ್ದಾರೆ. ನಿಮ್ಗೇನು ಅನಿಸುತ್ತೆ, ಡಿ ಕೆ ಅವರ ಟೀಮಲ್ಲಿ ಜಡೇಜಾ ಅವ್ರನ್ನ ಮಿಸ್ ಮಾಡಬಾರ್ದಾಗಿತ್ತ? ಜಡೇಜಾ ಅವರ ಸರ್ವಿಸ್ ಬೇಕಾ ODI ವರ್ಲ್ಡ್ ಕಪ್ಪಲ್ಲಿ? ಅದನ್ನು ದಯವಿಟ್ಟು ಹೇಳಿ. ಸೊ ಇದು ಮಿಸ್ ಅನಿಸಿದ್ದು. ಸೊ ಅದನ್ನು ಬಿಟ್ಟರೆ
ನೀವು ನೋಡ್ತಾ ಇದ್ದರೆ ಶಿವಮ್ ದುಬೆಗೆ ಇಲ್ಲಿ ಜಾಗ ಸಿಕ್ಕಿಲ್ಲ. ಶಿವಮ್ ದುಬೆಯನ್ನು ಒನ್ ಡೇ ಸರ್ಕಿಟಲ್ಲಿ ರೆಗ್ಯುಲರ್ ಆಗಿಲ್ಲ. ಪಾಂಡ್ಯ, ನಿತೀಶ್ ಕುಮಾರ್ ರೆಡ್ಡಿ ಇಲ್ದಿರೋದ್ರಿಂದ ಅವರು ಬೇರೆ ಆಪ್ಷನಿಂದ ಒಳಗೆ ಅವ್ರನ್ನ ತೊಗೊಂಡಿದ್ದಾರೆ. ಸೊ ಅದನ್ನು ಹೊರತುಪಡಿಸಿ ರಿಷಬ್ ಪಂತ್ ಅಂತ ಕೆಲವರು ಅವರು ಪೋಸ್ಟ್ ಮಾಡಿದಾಗ ಕಮೆಂಟ್ ಮಾಡಿದ್ದಾರೆ. ಅದಕ್ಕೆ ಐ ಡೋಂಟ್ ಥಿಂಕ್ ರಿಷಬ್ ಪಂತ್ ಒನ್ ಡೇ ಒಂದು ಸೆಟಪಿಗೆ ಈಗ ಫಿಟ್ ಇನ್ ಆಗ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಸೊ ಅದನ್ನು ಹೊರತುಪಡಿಸಿದ್ರೆ ಆಲ್ಮೋಸ್ಟ್ ಒಂದು ಒಳ್ಳೆ ಟೀಮ್. ಯಶಸ್ವಿ ಜೈಸ್ವಾಲ್ ಬ್ಯಾಕಪ್, ಇಶಾನ್ ಕಿಶನ್, ಸೊ ಹಾಗೆ ನಿತೀಶ್ ಕುಮಾರ್ ರೆಡ್ಡಿ, ಹಾರ್ದಿಕ್ ಪಾಂಡ್ಯಗೆ ಬ್ಯಾಕಪ್ ಆಗಿದ್ದಾರೆ. ಸೊ ಇದು ಟೀಮ್. ಸೊ ಇದು ಡಿ ಕೆ ಅವರ ಟೀಮ್ ಇದು. ಎರಡನೇದಾಗಿ ಅಶ್ವಿನ್ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಏನು ಅಂತಂದರೆ, ಅಶ್ವಿನ್ ನಾನು ಈ ODI ಸೈಡಲ್ಲಿ ವರ್ಲ್ಡ್ ಕಪ್ಪಿಗೆ ಫುಲ್ ಒಂದು ಎಸ್ ಆರ್ ನೋ ಅಂತ ಒಂದು ಕಾಂಪಿಟೇಷನ್ ಅಲ್ಲ, ಸುಮ್ಮನೆ ಒಂದು ಕಾಂಟೆಕ್ಸ್ಟ್ ಇಟ್ಟರು ಅವ್ರ ಮುಂದೆ. ಸೊ ಅವ್ರನ್ನ ಕೇಳಿದಾಗ ಒಂದಷ್ಟು ಪ್ಲೇಯರ್ಸ್ಗಳನ್ನು ಎಸ್ ಅಂದರು, ಕೆಲವರು ನೋ ಅಂದರು. ಕೆಲವು ಪ್ಲೇಯರ್ಸ್ಗಳ ಹೆಸರು ಬಂದಾಗ ಒಂದೊಂದೇ ಹೆಸರುಗಳು ಬಂತು. ವಿರಾಟ್ ಕೊಹ್ಲಿ ಎಸ್, ರೋಹಿತ್ ಶರ್ಮಾ ಎಸ್, ಗಿಲ್ ಎಸ್ ಅಂತ. ಅದಾದಮೇಲೆ ಒಂದಷ್ಟು ಮೇ ಬಿ ಅಂತ ಕೆಲವೊಂದು ಲಿಸ್ಟಲ್ಲಿ ಬಂತು. ನಿತೀಶ್ ಕುಮಾರ್ ರೆಡ್ಡಿನೂ ಕೂಡ ಮೇ ಬಿಲಿ ಇಟ್ಟಿದ್ರು ಅವರು. ಆದರೆ ಬೌಲರ್ಸ್ ಅಂತ ಬಂದಾಗ ಎಲ್ಲರ ಹೆಸರು ಕೇಳಿದಾಗ ಎಲ್ಲ ಅವರು ಬುಮ್ರಾಗೆ ಎಸ್ ಅಂತಂದರು, ಆಮೇಲೆ ಸಿರಾಜ್ಗೆ ಎಸ್ ಅಂದರು, ಶಮಿಗೆ ಮೇ ಬಿಲಿ ಇಟ್ಟಿದ್ರು. ಎಲ್ಲ ಮುಗಿದ ಮೇಲೆ ಒಬ್ಬ ಪ್ಲೇಯರ್ ಬಗ್ಗೆ ನೀವು ಕೇಳಿಲ್ವಲ್ಲ ಅಂತ ಅಂದರು. ಯಾರು, ಯಾವ ಪ್ಲೇಯರ್ ಅಂತ ಕೇಳಿದಾಗ ಭುವನೇಶ್ವರ್ ಕುಮಾರ್ ಬಗ್ಗೆ ನೀವು ಕೇಳಲೇ ಇಲ್ಲ ಅಂತ. ಓಕೆ, ಭುವನೇಶ್ವರ್ ಕುಮಾರ್ನ ಒಂದು ಆ್ಯಡ್ ಮಾಡೋಣ, ಇನ್ಕ್ಲೂಡ್ ಮಾಡೋಣ ಈ ಲಿಸ್ಟಲ್ಲಿ. ನೀವೇನಂತಾರೆ, ಎಸ್, ನೋ ಆರ್ ಮೇ ಬಿ ಅಂತ ಕೇಳಿದಾಗ ಡೆಫಿನೆಟ್ಲಿ ಎಸ್. ಜೊತೆಗೆ ಬರೀ ಎಸ್ ಅಂದು ಅವ್ರು ಸುಮ್ಮನೆ ಆಗಲಿಲ್ಲ. ಅವ್ರದ್ದು ಇಬ್ಬರು ಕೂಡ ಸ್ನೇಹ ಇದೆ, ಇಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್. ಅವರು ಒಂದೇ ಟೀಮಲ್ಲಿ ಆಡೋದಂಥವ್ರು, ಲಾಂಗ್ ಒಂದು ಟರ್ಮ್ ಆಡೋದಂಥವ್ರು ಇಬ್ಬರು ಕೂಡ ಜೊತೆಯಾಗಿ. ನಾನು ಭುವನೇಶ್ವರ್ ಕುಮಾರ್ ಹತ್ರ ಮಾತಾಡ್ತೀನಿ. ಸೊ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ರೆಗ್ಯುಲರ್ ಆಗಿ ಬರುವಂಥ ಎಲ್ಲ ಟೂರ್ನಮೆಂಟ್ಗಳು, ವಿಜಯ್ ಹಜಾರೆ ಇರ್ಬೋದು, ಏನು ಸ್ಮ್ಯಾಟ್ ಇರ್ಬೋದು, ದುಲೀಪ್ ಟ್ರೋಫಿ, ಪ್ರತಿಯೊಂದರಲ್ಲೂ ಕೂಡ, ಹಾಗೆ ರಂಜಿ ಟ್ರೋಫಿ, ಪ್ರತಿ ಮ್ಯಾಚ್ ಕೂಡ ಆಡೋಕೆ ಹೇಳ್ತೀನಿ. ಬೆಸ್ಟ್ ಪರ್ಫಾರ್ಮೆನ್ಸನ್ನು ಕೊಡೋಕೆ ಹೇಳಿ, ಮತ್ತೆ ಟೀಮ್ಗೆ ವಾಪಸ್ ಬಾ ಅಂತ ನಾನೇ ವೈಯಕ್ತಿಕವಾಗಿ ಫೋನ್ ಮಾಡಿ ಮಾತಾಡ್ತೀನಿ. ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ರವಿಚಂದ್ರನ್ ಅಶ್ವಿನ್ ಹೇಳಿದ್ದಾರೆ. ಸೊ ಇದು ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ಬಯಸ್ತಾ ಇರೋದು. ಬರೀ ಸಾಮಾನ್ಯ ಜನ ಮಾತ್ರ ಅಲ್ಲ, ಕೆಲವರು ಹೇಳ್ಬೋದು RCB ಫ್ಯಾನ್ಸ್ ಫೇವರಿಸಮ್, ಭುವನೇಶ್ವರ್ ಅವ್ರ ಟೀಮ್ ಅವರೇ ಆಯ್ಕೆ ಆಗಬೇಕು ಅಂತ. ದಿಸ್ ಇಸ್ ನಾಟ್ ಫೇವರಿಸಮ್, ದಿಸ್ ಪ್ಯೂರ್ ಟ್ಯಾಲೆಂಟ್. ಸೊ ಹಾಗಾಗಿ ರವಿಚಂದ್ರನ್ ಅಶ್ವಿನ್ ಮಾತನ್ನು ಕೇಳಿ ಒಪ್ಪಿ ಎಲ್ಲ ಟೂರ್ನಮೆಂಟ್ ಆಡ್ತಾರಾ ಅಂತ. ಬಟ್ ಭುವನೇಶ್ವರ್ ಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಟೀಮ್ ಇಂಡಿಯಾ ವಾಪಸ್ ಬರೋ ಬಗ್ಗೆ. ಅವ್ರು ಹೇಳಿರೋದು ಏನು ಅಂತಂದರೆ, ನಾನು ಆಲ್ರೆಡಿ ಟೀಮಿಗೆ ಆಡಿದ್ದೀನಿ, ನಾನು ಇಂಡಿಯಾಗೆ ಆಡಿದ್ದೀನಿ, ನನಗೆ ಖುಷಿ ಇದೆ. ನಾನೇನು ಮತ್ತೆ ಇಂಡಿಯಾ ಕ್ಯಾಪ್ ಏನು ಅರ್ನ್ ಮಾಡಬೇಕು ಅನ್ನೋ ಒಂದು ಪ್ರೆಷರಲ್ಲಿಲ್ಲ. ನಾನು ಅಚೀವ್ ಮಾಡಿದ್ದೀನಿ, ನಾನು ಆಡಿದ್ದೀನಿ. ಬಟ್ ಏನಾದರೂ ಮತ್ತೆ ಅವಕಾಶ ಬಂದರೆ ನಾನು ಖಂಡಿತ ಖುಷಿ ಪಡ್ತೀನಿ. ಇಟ್ ಬಿ ಗ್ರೇಟ್. ಬಟ್ ನನಗೆ ಅದೇ ಇಂಡಿಯಾ ಆಡಬೇಕು ಅಂತ ನಾನು ಹಾತುರಿತಾ ಇಲ್ಲ. ಅವಕಾಶ ಬಂದರೆ ಐ ವಿಲ್ ಗಿವ್ ಮೈ ಬೆಸ್ಟ್. ನಾನು ಈ ಗೇಮ್ನ ಇಷ್ಟಪಡ್ತೀನಿ. ಐ ಲವ್ ದಿಸ್ ಗೇಮ್, ಐ ವಿಲ್ ಬಿ ಪ್ಲೇಯಿಂಗ್. ನನಗಿಷ್ಟ ಅನಿಸೋವರೆಗೂ ಕೂಡ ಎಷ್ಟು ಟೈಮ್ ಆಗುತ್ತೆ, ನನ್ನ ಶಕ್ತಿ ಮೀರಿ ನಾನು ನನ್ನ ಪ್ರದರ್ಶನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದ್ರ ಜೊತೆಗೆ ಮತ್ತೊಂದು ಆ್ಯಡಪ್ ಏನು ಅಂತಂದರೆ, ಭುವನೇಶ್ವರ ವಿಚಾರವಾಗಿಯೇ ರವಿಶಾಸ್ತ್ರಿ ಅವರೊಂದು 15 ಮಾಡಿದ್ದಾರೆ. ಅದರಲ್ಲಿ ಒಂದಷ್ಟು ಕೆಲವು ಹೆಸರುಗಳಿದೆ, ಬಟ್ ಅದೇನು ಯೂಸ್ಫುಲ್ ಅನಿಸಲಿಲ್ಲ ನನಗೆ. ಭುವನೇಶ್ವರ್ ಕುಮಾರ್ ರವಿಶಾಸ್ತ್ರಿ ಅವರ ಲಿಸ್ಟ್ನಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಕ್ರಿಕೆಟರ್ಸ್, ಕಾಮೆಂಟೇಟರ್ಸ್, ಜನರು ಎಲ್ಲರೂ ಕೂಡ ಬಯಸ್ತಿರುವಂಥ ಒಂದು ಹೆಸರು ಭುವನೇಶ್ವರ್ ಕುಮಾರ್ ಮತ್ತೆ ಒನ್ ಡೇ ಸೆಟಪಿಗೆ ಬರಬೇಕು ಅಂತ. ಸೊ ಇದೆಲ್ಲ ಸಾಧ್ಯ ಆಗುತ್ತಾ, ಅಥವಾ ನಾವು ಬರೀ ಇದನ್ನೇ ಕನಸು ಕಾಣ್ಕೊಂಡೇ ಇರೋದಾ ಅಂತ ಕೂಡ ಅನಿಸುತ್ತೆ ನನಗೆ. ಬಟ್ ನೋಡೋಣ, ಒಂದು 5 ಡೇ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಸೊ ಮ್ಯಾನಿಫೆಸ್ಟ್ ಆಗುತ್ತಾ ನೋಡೋಣ. ಸೊ ನೀವು ಹೇಳಿ, ಭುವನೇಶ್ವರ್ ಎಷ್ಟು ಮಟ್ಟಿಗೆ ಆಯ್ಕೆ ಆಗ್ಬೋದು? ಆಯ್ಕೆ ಆದರೆ 10 ಓವರ್ಸ್ ಮ್ಯಾನೇಜ್ ಮಾಡೋಕ್ಕಾಗುತ್ತಾ? ಅವ್ರ ಫಿಟ್ನೆಸ್ ಕೆಲವೊಂದು ಇಶ್ಯೂಸ್ ನಿಮಗೆ ಗೊತ್ತು, ಕಮೆಂಟ್ ಮಾಡಿ. ನಮಸ್ಕಾರ.